ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ವಿದ್ಯಾಸಾಗರ ಮಾಧವ ತೀರ್ಥ ಗುರುಭ್ಯೋ ನಮಃ ಹರಿ ಓಂ. ಇವತ್ತು ನಾಳೆ ನಾಡದ್ದು 3 ದಿನ ಕಲಿಯುಗ ಕಾಮಧೇನುವು ಕಲ್ಪವೃಕ್ಷ ಮಂತ್ರಾಲಯ ಪ್ರಭುಗಳಾದಂತಹ ರಾಘವೇಂದ್ರ ಗುರುಸಾರ್ವಭೌಮರ ಆರಾಧನಾ ಮಹೋತ್ಸವ. ಆದ ಕಾರಣ ನಿನ್ನೆ ಹೇಳಿಕೊಂಡಂತೆ ಈ 3 ದಿನ ನಮ್ಮ ಜ್ಞಾನರಸ ಗುಳಿಗೆಗಳ ಲಘು ಉಪನ್ಯಾಸದಲ್ಲಿ ರಾಯರನ್ನು ಕುರಿತು ಅತಿ ಸಂಕ್ಷೇಪವಾಗಿ ಹೇಳಿಕೊಳ್ಳುವ ಪ್ರಯತ್ನ ಮಾಡೋಣ. ಯಾವ ಗುರುಗಳ ಆರಾಧನೆಯಾದರೂ 3 ದಿನ ಮಾಡ್ತಾರೆ. ಬೃಂದಾವನದಲ್ಲಿ ಪ್ರವೇಶವಾದ ದಿನ ಆರಾಧನೆ, ಅದರ ಪೂರ್ವ ದಿವಸ ಹಿಂದಿನ ದಿನ ಪೂರ್ವಾರಾಧನೆ ಅಂತಾರೆ. ಆಮೇಲೆ ಆರಾಧನೆ ಆದ ಮರುದಿನ ಉತ್ತರಾರಾಧನೆ ಅಂತ ಮಾಡ್ತಾರೆ. ಯಾಕೆ ಅಂತ ಹೇಳಿದರೆ, ಎಲ್ಲ ಗುರುಗಳು ತಾವು ಬೃಂದಾವನದಲ್ಲಿ ಇದ್ದು ಇಡೀ ವರ್ಷವೆಲ್ಲ ಅಂತರ್ಮುಖರಾಗಿ ಭಗವಂತನನ್ನು ಕುರಿತು ತಪಸ್ಸು ಮಾಡ್ತಾ ಇರ್ತಾರೆ, ಧ್ಯಾನ ಮಾಡ್ತಾ ಇರ್ತಾರೆ. ಆದರೆ ಈ ಆರಾಧನೆ 3 ದಿನ ಬಹಿರ್ಮುಖರಾಗಿ ತಮ್ಮ ಭಕ್ತರ ಯಾರು ಬಂದು ತಮ್ಮಲ್ಲಿ ಸೇವೆ ಮಾಡ್ತಾರೆ ಅವರನ್ನು ಅನುಗ್ರಹ ಮಾಡುವುದಕ್ಕೆ ದೃಷ್ಟಿ ಬಹಿರ್ಮುಖವನ್ನು ಮಾಡಿರ್ತಾರಂತೆ. ಆದ ಕಾರಣ ಅವರ ಕರುಣಾ ಕಟಾಕ್ಷ ವೀಕ್ಷಣ ನಮ್ಮ ಮೇಲೆ ಬೀಳಬೇಕು ಎಂಬುವ ಒಂದು ದೃಷ್ಟಿಯಿಂದ ಈ 3 ದಿನ ನಾವು ವಿಶೇಷವಾಗಿ ನಿತ್ಯ ಪ್ರಾತಸ್ಮರಣೀಯರಾದ ಗುರುಗಳ ಆರಾಧನೆಯನ್ನು ಮಾಡಿಕೊಳ್ತೇವೆ, ಆಚರಣೆ ಮಾಡ್ತೇವೆ. ಇನ್ನು ರಾಘವೇಂದ್ರ ಗುರು ಸಾರ್ವಭೌಮರು ನಮಗೆ ಎಲ್ಲರಿಗೂ ತಿಳಿದಂತೆ ನಿತ್ಯ ಪ್ರಾತಸ್ಮರಣೀಯರು, ಎಲ್ಲರಿಗೂ ಬೇಕಾದವರು. ರಾಯರ ಮಹಿಮೆಗಳನ್ನು ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಅಗಮ್ಯ, ಹೇಳುವುದಕ್ಕೆ ಸಾಧ್ಯವಾಗದೇ ಇರುವಂತಹದ್ದು, ತಿಳಿಲಿಕ್ಕೆ ಸಾಧ್ಯವಾಗದೇ ಇರುವಂತಹದ್ದು ಅವರ ಮಹಿಮೆಗಳು. ರಾಯರನ್ನು ಕುರಿತು ಹೇಳುವುದಕ್ಕೆ ಯಾರಿಗೆ ಸಾಧ್ಯವಾಗತ್ತೆ ಅಂತ ಹೇಳಿದರೆ ಪಂಡಿತರಿಗೂ ಸಾಧ್ಯವಾಗಲ್ಲ. ಆದರೆ ಆ ಪಂಡಿತರೂ ಕೂಡ ರಾಯರ ಅನುಗ್ರಹದಿಂದ ಅವರ ಮಹಿಮೆಗಳನ್ನು ಸ್ವಲ್ಪ ಹೇಳಲಿಕ್ಕೆ ಪ್ರಯತ್ನ ಪಡ್ತಾರೆ, ಹೇಳ್ತಾರೆ. ಇದೇ ವಿಷಯವನ್ನೇ ರಾಯರ ಪೂರ್ವಾಶ್ರಮದ ಸೋದರ ಅಳಿಯಂದರಾದ ಪಂಡಿತೋತ್ತಮರಾದ ನಾರಾಯಣಾಚಾರ್ಯರು ರಾಯರ ಚರಿತ್ರೆಯನ್ನು ರಾಘವೇಂದ್ರ ವಿಜಯ ಎಂಬ ಕಾವ್ಯದಲ್ಲಿ ಬರೆದಿದ್ದಾರೆ. ಅದರಲ್ಲಿ ಅವರು ಹೇಳ್ತಾರೆ ಇದೇ ವಿಷಯವನ್ನೇ. ಅಸ್ಮದ್ ಗುರುಣಾಮಾಧಿಕ್ಯಂ ಕವಿ ಕೋವಾನುವರ್ಣಯೇತ್ ತಥಾಪಿ ತತ್ಪ್ರಸಾದೇನ ಭಕ್ತ್ಯಾ ಕಿಂಚಿದ್ವದಾಮ್ಯಹಂ ಅಂತೇಳಿ. ಅಂತಹ ಪಂಡಿತೋತ್ತಮರು ಮಹಾನುಭಾವರೇ ರಾಯರ ಮಹಿಮೆಗಳನ್ನು ಹೇಳುವುದಕ್ಕೆ ಸಾಧ್ಯವಾಗುವುದಿಲ್ಲ, ಅವರ ಅನುಗ್ರಹದಿಂದ ನಾನು ಸ್ವಲ್ಪ ಹೇಳ್ತೇನೆ ಅಂತ ಅಂದ ಮೇಲೆ ನಾವು ಅತಿ ಅಲ್ಪರು, ಅವರ ಹೆಸರು ಹೇಳುವುದಕ್ಕೂ ನಮಗೆ ಯೋಗ್ಯತೆ ಇಲ್ಲ. ಆದರೂ ಅವರ ಅನುಗ್ರಹದಿಂದ ಅವರ ಆರಾಧನಾ ಸಂದರ್ಭವಾಗಿ ಅವರ ಮಹಿಮೆಗಳನ್ನು, ಅವರ ಮಹಾನ್ ವ್ಯಕ್ತಿತ್ವವನ್ನು ಯಥಾಶಕ್ತಿ ಯಥಾಮತಿ ಕೊಂಡಾಡುವ ಪ್ರಯತ್ನವನ್ನು ಮಾಡೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಶ್ಲೋಕ ಆಬಾಲ ಗೋಪಾಲಕ್ಕೂ ಬಂದಿರುವ ಶ್ಲೋಕ. ಈ ಶ್ಲೋಕದ ಅರ್ಥ ಏನು ಅಂತ ಹೇಳಿದರೆ, ಪೂಜ್ಯನೀಯರಾದವರು ರಾಯರು, ಸತ್ಯದಲ್ಲಿ ಧರ್ಮದಲ್ಲಿ ರತಿವುಳ್ಳವರು, ಭಜಿಸುವವರಿಗೆ ಕಲ್ಪವೃಕ್ಷದಂತೆ, ನಮಸ್ಕರಿಸುವವರಿಗೆ ಕಾಮಧೇನುವಂತೆ ಇರುವವರು ರಾಯರು. ಅಂತ ರಾಯರಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತ ಅರ್ಥ. ರಾಯರು ಪೂಜ್ಯನೀಯರು. ಏಕೆ ಪೂಜ್ಯನೀಯರು ಅಂತ ಹೇಳಿದರೆ, ಸತ್ಯ ಧರ್ಮ ರತಾಯಚ, ಸತ್ಯದಲ್ಲೂ ಧರ್ಮದಲ್ಲೂ ರತಿ ಉಳ್ಳವರು. ಅಂದರೆ ಸತ್ಯವನ್ನ ಮಾತಾಡುವವರು, ಸತ್ಯವನ್ನೇ ಮಾತಾಡುವವರು, ಧರ್ಮವನ್ನು ಆಚರಿಸುವವರು ಚಾಚೂ ತಪ್ಪದೆ. ಸತ್ಯವನ್ನ ಧರ್ಮವನ್ನ ಆಚರಿಸುವುದಷ್ಟು ಮಾತ್ರದಿಂದಲೇ ರಾಯರು ಪೂಜ್ಯನೀಯರಾದರ ಅಂತಂದರೆ ಅಲ್ಲ.
ಸತ್ಯ ಶಬ್ದವಾಚ್ಯನಾದಂತಹ ಭಗವಂತನಲ್ಲಿ, ಧರ್ಮ ಶಬ್ದವಾಚ್ಯನಾದ ಭಗವಂತನಲ್ಲಿ ಸದಾ ರತಿ ಉಳ್ಳವರು, ಅಂದರೆ ಸದಾ ಭಕ್ತಿ ಉಳ್ಳವರು, ಅಂದರೆ ಪರಮ ಭಾಗವತೋತ್ತಮರು. ಅವರು ಪರಮ ಭಾಗವತೋತ್ತಮರಾದ ಕಾರಣ ರಾಯರು ಪೂಜ್ಯನೀಯರಾಗಿದ್ದಾರೆ. ಸತ್ಯದಲ್ಲಿ ಧರ್ಮದಲ್ಲಿ ರತಿ ಉಳ್ಳವರು, ಸತ್ಯವನ್ನೇ ಮಾತನಾಡುವವರು, ಧರ್ಮವನ್ನೇ ಆಚರಿಸುವವರೇ ಅಲ್ಲದೆ ಮುಖ್ಯವಾಗಿ ಸತ್ಯಶಬ್ದವಾಚ್ಯನಾದ ಭಗವಂತನಲ್ಲಿ, ಧರ್ಮಶಬ್ದವಾಚ್ಯನಾದ ಭಗವಂತನಲ್ಲಿ ಸದಾ ಮನಸ್ಸುಳ್ಳವರು, ಮನಸ್ಸಿಟ್ಟವರು, ಭಕ್ತಿ ಉಳ್ಳವರು, ಪರಮ ಭಾಗವತೋತ್ತಮರಾದ ಕಾರಣ ಅವರು ಪೂಜ್ಯನೀಯರು. ಇನ್ನು ಭಜಿಸುವವರಿಗೆ ಕಲ್ಪವೃಕ್ಷ, ನಮಸ್ಕರಿಸುವವರಿಗೆ ಕಾಮಧೇನುವು. ದೇವಲೋಕದಲ್ಲಿ ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ ಅಂತೆಲ್ಲ ಇವೆ. ಇವು ಕೇಳಿದ್ದೆಲ್ಲ ಕೊಡುತ್ತೆ, 2, 3 ಕೊಡುತ್ತೆ. ಕಲ್ಪವೃಕ್ಷವೂ ಕೊಡುತ್ತೆ, ಕಾಮಧೇನುವು ಕೊಡುತ್ತೆ. ಹಾಗಿದ್ದಾಗ ಭಜಿಸುವವರಿಗೆ, ನಮಸ್ಕರಿಸುವವರಿಗೆ ಕಾಮಧೇನುವಂತೆ ಅಂತ ಹೇಳಬಹುದಾಗಿತ್ತು, ಅಥವಾ ಭಜಿಸುವವರಿಗೆ ನಮಸ್ಕರಿಸುವವರಿಗೆ ಕಲ್ಪವೃಕ್ಷದಂತೆ ಅಂತ ಹೇಳಬಹುದಾಗಿತ್ತು. ಭಜಿಸುವವರಿಗೆ ಕಲ್ಪವೃಕ್ಷದಂತೆ, ನಮಸ್ಕರಿಸುವವರಿಗೆ ಕಾಮಧೇನುವಂತೆ ಬೇರೆ ಬೇರೆ ಏಕೆ ಹೇಳಿದರು ಅಂತಂದರೆ, ಯಾರಾದರೆ ರಾಯರ ಗುಡಿ ಹೋಗಿ ರಾಯರ ಬೃಂದಾವನದ ಮುಂದೆ ಕೂತ್ಕೊಂಡು, ಅದು ಮೃತ್ತಿಕಾ ಬೃಂದಾವನವಾಗಲಿ ಮೂಲ ಬೃಂದಾವನವಾಗಲಿ ಏನೇ ಆಗಲಿ, ರಾಘವೇಂದ್ರ ರಾಘವೇಂದ್ರ ಪಾಹಿಮಾಂ, ರಾಘವೇಂದ್ರ ರಾಘವೇಂದ್ರ ರಕ್ಷಮಾಂ ಅಂತ ಹೇಳಿ ಭಜಿಸಿದವರಿಗೆ ಕೇಳಿದ್ದೆಲ್ಲ ಕೊಡುವವರು. ಇಲ್ಲಿ ವೃಕ್ಷ ಯಾಕೆ? ವೃಕ್ಷ ಎಂಬುದು ಸ್ಥಾವರ ಜೀವಿ, ಒಂದು ಕಡೆ ಇರುತ್ತೆ. ನಮಗೆ ಫಲ ಬೇಕು ಅಂತ ಹೇಳಿದರೆ ಗಿಡ ಇದ್ದ ಕಡೆ ನಾವು ಹೋಗಬೇಕು, ನಾವಿದ್ದ ಕಡೆ ಗಿಡ ಬರಲ್ಲ. ಆದ ಕಾರಣ ಅವರಿದ್ದ ಕಡೆ ಹೋಗಿ ನಾವು ಭಜಿಸಿದರೆ ಕಲ್ಪವೃಕ್ಷದಂತೆ ಕೇಳಿದ್ದು ಕೊಡ್ತಾರೆ. ಇನ್ನು ಅನಾರೋಗ್ಯದಿಂದ, ವಯಸ್ಸು ಅಂದರೆ ನಮಗೆ ವೃದ್ಧಾಪ್ಯದಿಂದ ರಾಯರ ಸನ್ನಿಧಾನಕ್ಕೆ ಹೋಗಿ ನಮಸ್ಕಾರ ಮಾಡಲಿಕ್ಕೆ ಕೈಲಾಗಲ್ಲ ಅಂತಂದಾಗ ನಾವು ಇದ್ದ ಕಡೆ ಭಕ್ತಿಯಿಂದ ನಮಸ್ಕಾರ ಮಾಡಿದರೆ ಕಾಮಧೇನು ಜಂಗಮ ಜೀವಿ, ಅಂದರೆ ಒಂದು ಕಡೆಯಿಂದ ಒಂದು ಕಡೆ ಹೋಗುತ್ತೆ. ನಾವು ಭಕ್ತಿಯಿಂದ ಇದ್ದ ಕಡೆ ನಾವು ನಮಸ್ಕಾರ ಮಾಡಿದರೆ ಕಾಮಧೇನುವಂತೆ ನಮ್ಮಲ್ಲಿಗೆ ಬಂದು, ನಾವಿದ್ದ ಕಡೆಗೆ ಬಂದು ಅನುಗ್ರಹ ಮಾಡುವಂತಹ ಕರುಣಾಮೂರ್ತಿಗಳು ನಮ್ಮ ರಾಯರು. ಆ ದೃಷ್ಟಿಯಿಂದ ಭಜಿಸುವವರಿಗೆ ಕಲ್ಪವೃಕ್ಷದಂತೆ, ನಮಸ್ಕರಿಸುವವರಿಗೆ ಕಾಮಧೇನುವಂತೆ ಇಂತಹ ಗುರುಸಾರ್ವಭೌಮರನ್ನು ನಾನು ನಮಸ್ಕರಿಸುತ್ತೇನೆ ಅಂತ ಈ ಶ್ಲೋಕದ ಒಂದು ಅರ್ಥ ಸಂಕ್ಷೇಪವಾಗಿ. ಈ ಒಂದು ಶ್ಲೋಕವನ್ನೇ ಇಟ್ಟುಕೊಂಡು ರಾಯರ ಭವ್ಯವಾದ ದಿವ್ಯವಾದ ಮಹಾನ್ ವ್ಯಕ್ತಿತ್ವವನ್ನು, ಅವರ ಚರಿತ್ರೆಯನ್ನು ಎಷ್ಟು ದಿನಗಳಾದರೂ, ಎಷ್ಟು ಗಂಟೆಗಳ ಕಾಲವಾದರೂ ಹೇಳಬಹುದು. ಆದರೆ ನಮ್ಮ ಈ ಜ್ಞಾನರಸ ಗುಳಿಗೆಗಳು ಲಘು ಉಪನ್ಯಾಸವಾದ ಕಾರಣ ಇದರೊಂದಿಗೆ ಇವತ್ತು ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು, ಎಲ್ಲರಿಗೂ ಶುಭಮಸ್ತು.